ಅದು ನೀವ್ ಯಾಕೆ ಮಾಡ್ತಿದ್ದೀರಾ? ನನ್ಗೆ ಹೇಳಿದ್ರೆ ನಾನ್ ಮಾಡ್ತಿದ್ದೆ ಅಥವಾ ಜಾಜಿ ಅಕ್ಕ ಮಾಡ್ತಿದ್ರು. ಪರವಾಗಿಲ್ಲ ಬಿಡು ದೀಪ, ಜಾಜಿ ಏನೋ ಕೆಲಸ ಮಾಡ್ತಿದ್ಲು, ಅದಕ್ಕೆ ನಾನೇ ಮಾಡ್ಕೊಂಡೆ. ಒಂದೊಂದ್ಸಲ ನಮ್ಮ ಕೆಲಸನ ನಾವೇ ಮಾಡ್ಕೊಳ್ಳೋದು ಒಳ್ಳೇದಲ್ವಾ? ಅದು ನಿಜ ಅಕ್ಕ. ಯಾವತ್ತೂ ಯಾರನ್ನು ಅವಲಂಬಿಸ್ಬಾರ್ದು. ಯಾರಿಗೆ ಏನ್ ತೊಂದ್ರೆನೋ, ಯಾರು ಯಾವಾಗ ಕೈ ಕೊಡ್ತಾರೋ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾವ್ ಯಾವಾಗ್ಲೂ ತಯಾರಾಗೇ ಇರ್ಬೇಕು. ಯಾಕೆ ದೀಪ, ಇವತ್ತೇನೋ ಒಂಥರ ವಿಚಿತ್ರವಾಗಿ ಮಾತಾಡ್ತಿದ್ಯಲ್ಲ? ಆತರ ಏನೂ ಇಲ್ಲ ಅಕ್ಕ, ತುಂಬಾ ಖುಷಿ ಆಗ್ತಿದೆ ಗೊತ್ತಾ? ಹೌದಾ? ಅಂಥದ್ದೇನಾಯ್ತು? ಏನೂ ಇಲ್ಲ ಅಕ್ಕ. ಜಾಜಿ ಯಾ ಮೇಡಮ್, ಚಿರು ದೀಪ ಮಧ್ಯೆ ಏನಾದರೂ ಜಗಳ ಆಯ್ತಾ? ಹಾಗೇನಿಲ್ಲ ಮೇಡಮ್, ಬೆಳಗ್ಗೆ ತಿನ್ಬೇಕಾದ್ರೆ ದೀಪ ಮೇಡಮು ಚಿರು ಸರ್ನ ಎಷ್ಟು ಕಾಳಜಿ ಮಾಡ್ತಿದ್ರು ಅಂತ ನೀವೇ ನೋಡಿದ್ರಲ್ಲ. ಹೌದು, ಅದು ನಿಜಾನೇ. ಆದ್ರೆ ದೀಪ ಮಾತಾಡ್ತಿರೋದಕ್ಕೂ ಅವಳು ಖುಷಿಯಾಗಿರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ, ಅದಕ್ಕೆ ಹಾಗೆ ಕೇಳ್ದೆ ಅಷ್ಟೆ. ಅಲ್ಲ ಅಕ್ಕ, ನಾನ್ ಖುಷಿಯಾಗಿದ್ರೆ ಅನುಮಾನ ಪಡ್ತಿದ್ದೀರಾ? ನೀನು ಯಾವಾಗಲೂ ಖುಷಿಯಾಗಿರ್ಬೇಕು ದೀಪ, ಅದರಲ್ಲೂ ನೀನು ಚಿರು ಜೊತೆ ನಗ್ನಗ್ತಾ ಪ್ರೀತಿಯಿಂದ ಇದ್ರೆ ನನಗಷ್ಟೇ ಸಾಕು. ಇಷ್ಟು ದಿನ ನಿನ್ಮೇಲೆ ಕೆಂಡ ಕಾರ್ತಿದ್ದೋನು ಇತ್ತೀಚೆಗೆ ನಿನ್ಮೇಲೆ ಕಾಳಜಿ ತೋರಿಸ್ತಿದ್ದಾನೆ. ನಿಮ್ಮಿಬ್ರ ಮೇಲೆ ಯಾರು ಕೆಟ್ಟ ದೃಷ್ಟಿನೂ ಬೀಳದೆ ಇರಲಿ. ಈಗಾಗ್ಲೇ ನಮ್ಮಿಬ್ರ ಮೇಲೆ ವಿಧಿಯನ್ನು ಕೆಟ್ಟ ದೃಷ್ಟಿ ಬಿದ್ದಾಗಿದೆ ಅಕ್ಕ. ಅದನ್ನ ದೇವರಿಂದಲೂ ತಪ್ಸಕ್ಕಾಗಲ್ಲ. ದೀಪ, ಹಾ ಅಕ್ಕ. ಏನು ಯೋಚನೆ ಮಾಡ್ತಿದ್ಯಾ? ಅದ ನೀವ್ ಹೇಳದ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನಿಜ ಹೇಳು ದೀಪ, ಚಿರು ಏನಾದ್ರು ಅನ್ನ? ಅವ್ರು ಏನಂದ್ರು ಅಂತ ನಿಮ್ಗೆ ಗೊತ್ತಾಗ್ಬೇಕಾ? ಅಂದ್ರೆ ನಿಮ್ಮಿಬ್ರು ಮಧ್ಯೆ ಏನೋ ನಡೆದಿದೆ ಅಂತಾಯ್ತು. ಬೇಗ ಅದೇನು ಅಂತ ಹೇಳು. ಹೇಳಿದ್ರೆ ನೀವು ನಂಬ್ತೀರಾ ಅಕ್ಕ? ಚಿರು ಮೇಲೆ ಎಷ್ಟು ನಂಬಿಕೆ ಇದೆಯೋ ನಿನ್ನ ಮೇಲೂ ಅಷ್ಟೇ ನಂಬಿಕೆ ಇದೆ ನನಗೆ. ನೀನು ಯಾವತ್ತೂ ಸುಳ್ಳು ಹೇಳಲ್ಲ ಅನ್ನೋದು ನನಗೆ ಗೊತ್ತು. ಚಿರು ಏನಂದ ಅಂತ ಬೇಗ ಹೇಳು. ಅವರು ಇವತ್ತು ರಾತ್ರಿ ನನ್ನ ಹೊರಗೆ ಕರ್ಕೊಂಡು ಹೋಗ್ತಿದ್ದಾರೆ. ಯಾವ ಖುಷಿಗೆ? ಇಂಥ ಕಾರಣಕ್ಕಂತ ಏನಲ್ಲ, ಒಟ್ಟಿನಲ್ಲಿ ನಾವಿಬ್ರು ಖುಷಿಯಾಗಿದ್ದೀವಿ, ಅದಕ್ಕೆ ಪಾರ್ಟಿ ಕೊಡಿಸ್ತಿದ್ದಾರೆ. ಪಾರ್ಟಿ ಕೊಡಿಸ್ತಿರೋದು ಒಳ್ಳೇದೇ, ಆದ್ರೆ ಕಾರಣನೇ ಇಲ್ಲದೆ ಪಾರ್ಟಿ ಕೊಡಿಸ್ತಿರೋದು ಯಾಕೆ ಅಂತ ಅರ್ಥ ಆಗ್ತಿಲ್ಲ. ಆದ್ರೆ ನೀನು ಯಾವತ್ತೂ ಅವನ ಜೊತೆ ಸುಮ್ಮನೆ ಸುತ್ತಾಡೋದಕ್ಕೆ ಹೋದವಳೆ ಅಲ್ಲ. ಹೋದ್ಸಲ ಅವನಿಂದ ದೂರ ಆಗ್ತಿದ್ಯಾ ಅನ್ನೋ ಕಾರಣಕ್ಕೆ ನೀನೇ ಅವನ ಹತ್ರ ಹೊರಗಡೆ ಕರ್ಕೊಂಡೋಗಿ ಅಂತ ಹೇಳಿದ್ದೆ. ಈ ಸಲನೂ ಆ ಥರ ಏನಾಗಿಲ್ಲ ತಾನೆ? ಚಿರು ಮತ್ತೆ ನಿನ್ನಿಂದ ದೂರ ಆಗ್ತೀನಿ ಅಂತ ಏನು ಹೇಳಿಲ್ಲ ತಾನೆ? ಏನಕ್ಕ ನೀವು ನಮ್ಮ ತಮ್ಮನ ಬಗ್ಗೆ ಎಷ್ಟೊಂದು ಅನುಮಾನ ಪಡ್ತಿದ್ದೀರಾ? ಅನುಮಾನ ಅಲ್ಲ ದೀಪ, ಕ್ಲಾರಿಟಿ ಕೇಳ್ತಿದ್ದೀನಿ. ಅದನ್ನೆಲ್ಲ ನಿಮ್ಮ ತಮ್ಮನ ಹತ್ರ ಕೇಳಿ. ಒಟ್ಟಿನಲ್ಲಿ ಇವ್ರು ನನ್ನ ಪಾರ್ಟಿ ಕರ್ಕೊಂಡು ಹೋಗ್ತಿದ್ದಾರೆ. ನನ್ಗೊತ್ತು ತುಂಬಾನೇ ಖುಷಿ ಆಗ್ತಿದೆ.